cold bones. Yeah, that's ನಾನು ಮಳವಳ್ಳಿ ಮುಂಜೆ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಜಾಬ್ ಇನ್ಫಾರ್ಮೇಷನ್ ತಂದಿದ್ದೀನಿ. ಇದೇನಪ್ಪ ಅಂದರೆ ಕರ್ನಾಟಕ ಬ್ಯಾಂಕ್ ನಿಮ್ಗೆ ಎಲ್ಲರಿಗೂ ಗೊತ್ತಾಯಿದೆ. ಆಲ್ರೆಡಿ ಅದು ದೇಶದಾದ್ಯಂತ ಎಲ್ಲ ಸ್ಟೇಟಲ್ಲೂ ಇದೆ ಕರ್ನಾಟಕ ಬ್ಯಾಂಕು. ಆ ಕರ್ನಾಟಕ ಬ್ಯಾಂಕಲ್ಲಿ 800 ಹೆಚ್ಚು ಶಾಖೆಗಳು ಹೊಂದಿದೆ ಆಲ್ರೆಡಿ. ಅವರು ಬೇರೆ ಬೇರೆ ಬ್ರ್ಯಾಂಚ್ಗಳನ್ನು ಮತ್ತೆ ಮಾಡೋದಕ್ಕೆ ಇದು ಮಾಡ್ತಾಯಿದ್ದಾರೆ. 8 ಬ್ರ್ಯಾಂಚ್ಗಳಿದೆ ಕರ್ನಾಟಕ ಬ್ಯಾಂಕು. ಅದೇ ರೀತಿ ಆ ಕರ್ನಾಟಕ ಬ್ಯಾಂಕಲ್ಲಿ ಈಗ ಹುದ್ದೆಗಳನ್ನ ತಗೋಬೇಕು ಅಂತ ಕಾಲ್ ಫಾರ್ಮ್ ಮಾಡಿದ್ದಾರೆ. ಬಟ್ ಇದು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಿದೆ. ಸ್ವಲ್ಪ ಹೈಯರ್ ಎಜುಕೇಷನ್ ಮಾಡಿರೋರು ಮಾತ್ರ, ಈ ಡಿಗ್ರಿ ಮತ್ತು PUC ಈ ಥರ ಆಗಿರೋರಿಗೆ ಇದು ಅನ್ವಯಿಸೋದಿಲ್ಲ. ಸ್ವಲ್ಪ ಹೈಯರ್ ಪೋಸ್ಟ್ಗಳನ್ನ ತಗೋತಾ ಇದ್ದಾರೆ. ಇದು ಟೋಟಲ್ ಎಂಟೈರ್ ಕರ್ನಾಟಕದಲ್ಲಿ ಎಷ್ಟೆಷ್ಟು ಬ್ರ್ಯಾಂಚ್ಗಳಿದಾವೋ ಆ ಬ್ರ್ಯಾಂಚ್ಗಳಿಗೆಲ್ಲ ಸೇರಿಸಿ ಅಪ್ಲೈ ಮಾಡ್ಬೋದು. ಬಟ್ ಇದು ಪೋಸ್ಟು ಎಷ್ಟು ಅಂತ ಅವ್ರು ಹೇಳಿಲ್ಲ, ಎಷ್ಟು ಕಡೆ ಟೋಟಲು ಅಂತ ಹೇಳಿಲ್ಲ. ಬಟ್ ಕಾಲ್ ಫಾರ್ಮ್ ಅಂತೂ ಮಾಡಿದ್ದಾರೆ. ಇದು ಯಾವುದಪ್ಪ ಅಂತಂದರೆ ಇದರಲ್ಲಿ ವಿಶೇಷ ಅಧಿಕಾರಿ ಅಂತ ಬರುತ್ತೆ. ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ನಿಮ್ಗೆ ಗೊತ್ತೇ ಇರ್ತದೆ. CA ಮಾಡಿರಬೇಕು. ಚಾರ್ಟೆಡ್ ಅಕೌಂಟೆಂಟ್ ಅಂದರೆ CA ಮಾಡಿದರೆ ಅವರು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು. ಅದೇ ರೀತಿ ಚಾರ್ಟೆಡ್ ಅಕೌಂಟೆಂಟ್ಗೆ ಈ ಹುದ್ದೆಗೆ ಏನಪ್ಪ ಅಂತಂದರೆ BCom ಪಾಸ್ ಆಗಿರಬೇಕು. ಜೊತೆಗೆ ನೀವು CA ಪರೀಕ್ಷೆ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಎಕ್ಸಾಮ್ನಲ್ಲೂ ಕೂಡ ಪಾಸ್ ಆಗಿರಬೇಕು. ಈ ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ತಾರೆ. ಈ ಎರಡರಲ್ಲೂ ನೀವು ಉತ್ತೀರ್ಣರಾಗಿದ್ದರೆ ಮಾತ್ರ, ಅಂದರೆ BCom ಆಗಿ ಮತ್ತು ಡಿಗ್ರಿ ಆದಮೇಲೆ CA ಮಾಡಿರಬೇಕು. CA ಮಾಡಿರೋರು ಮಾತ್ರ ಇದು ಅಲವಾಗೋದು. ಈ ಹುದ್ದೆಗೆ ಸಂಬಳ ಎಷ್ಟಪ್ಪ ಅಂತಂದರೆ 48,000 ರೂಪಾಯಿ ಸ್ಟಾರ್ಟಿಂಗಿಗೆ ಕೊಡ್ತಾರೆ. 48,000 ಸ್ಟಾರ್ಟಿಂಗ್ ಪ್ರೈಸ್, ಸ್ಟಾರ್ಟಿಂಗು ವೇತನ ಇರುತ್ತೆ. ಜೊತೆಗೆ ವರ್ಷಕ್ಕೆ 15 ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಡ್ತಾರೆ. ವರ್ಷಕ್ಕೆ 15 ಲಕ್ಷ ಪ್ಯಾಕೇಜು, ಮಂತ್ಲಿ 48,000 ರೂಪಾಯಿ ಸಂಬಳ ಇರ್ತದೆ. ಈ ಥರ ಹೇಳಿದ್ದಾರೆ. ಮತ್ತು ಇನ್ನೊಂದು ಹುದ್ದೆ ಯಾವುದಪ್ಪ ಅಂತಂದರೆ ಕಾನೂನು ಅಧಿಕಾರಿ ಅಂತ. ಕಾನೂನು ಅಧಿಕಾರಿಗೆ ಯಾವುದಪ್ಪ ಅಂತಂದರೆ ಕಾನೂನು ಅಧಿಕಾರಿಗೆ ನ್ಯಾಯಶಾಸ್ತ್ರ ಅಂದರೆ LLB ಓದಿರಬೇಕು. LLB ಯಾರು ಪಾಸ್ ಮಾಡಿದ್ದಾರೆ ಅವರು ಇದಕ್ಕೆ ಹಾಕ್ಬೋದು. ಲಾ ಮಾಡಿರೋ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಈ ಹುದ್ದೆಗಳಿಗೆ 63,000 ರೂಪಾಯಿ ಮಾಸಿಕ ವೇತನ ಇರ್ತದೆ. ವಾರ್ಷಿಕ ಇರಲ್ಲ, ಮಾಸಿಕ 63,000 ಅಂದರೆ ಮಂತ್ಲಿ ಪೇಮೆಂಟ್ ಇರ್ತದೆ. ಮಂತ್ಲಿ ಪೇಮೆಂಟು 63,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಈ CA ಓದಿರೋರು ಕಂಡೀಷನ್ಗಳು ಏನಪ್ಪ ಅಂದರೆ ಅರ್ಹತೆ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ 2022, 23, 24 ಈ 3 ವರ್ಷದಲ್ಲಿ ಅವರು CA ಪದವಿ ಪಾಸ್ ಆಗಿರಬೇಕು. ಅಂದರೆ ಇವ್ರು ಹೇಳ್ತಿರೋದು ಏನಪ್ಪ ಅಂತಂದರೆ ರೀಸೆಂಟಾಗಿ ಯಾರು CA ಕಂಪ್ಲೀಟ್ ಮಾಡಿದ್ದಾರೋ, ರೀಸೆಂಟಾಗಿ 3 ವರ್ಷದ ಹಿಂದೆ 22ನೇ ಇಸ್ವಿ, 23ನೇ ಇಸ್ವಿ, 2024ನೇ ಇಸ್ವಿ ಈ 3 ವರ್ಷದಲ್ಲಿ ಯಾರು CAನ ಕಂಪ್ಲೀಟ್ ಮಾಡಿದ್ದಾರೋ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು ಅಂತ ಇವರು ಒಂದು ಕಂಡೀಷನ್ ಹಾಕಿದ್ದಾರೆ. ಜೊತೆಗೆ ಇವ್ರ ವಯಸ್ಸು 30 ವರ್ಷ ಒಳಗಡೆ ಇರಬೇಕು. 30 ವರ್ಷದ ಮೇಲೆ ಆಗಿರಬಾರ್ದು ಅಂತ ಹೇಳಿದ್ದಾರೆ. 30 ವರ್ಷದ ಒಳಗಡೆ ಏಜ್ ಇರಬೇಕು. ಅಂಥವ್ರು ಮಾತ್ರ ಎಲಿಜಿಬಿಲಿಟಿ ಅಂತ ಹೇಳಿದ್ದಾರೆ. 2024ಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ 30 ವರ್ಷ ವಯಸ್ಸಾಗಿರಬೇಕು. ಮತ್ತು ಕಾನೂನು ಅಧಿಕಾರಿಗಳು ಅಷ್ಟೇ, ಅವರು LLB ಮಾಡಿರಬೇಕು. ಅವರು ಕೂಡ LLB ಮಾಡಿರೋರು ಕೂಡ 30 ವರ್ಷದ ಒಳಗಡೆ ಇರಬೇಕು. ಏಜ್ ಲಿಮಿಟ್ ಮಾಡಿದ್ದಾರೆ. 30 ವರ್ಷದ ಒಳಗಡೆ ಇದ್ರೆ ಮಾತ್ರ ಅವರು ಎಲಿಜಿಬಿಲಿಟಿ ತಗೋತಾರೆ, ಇಲ್ಲ ಅಂದರೆ ತಗೊಳ್ಳಲ್ಲ. ಜೊತೆಗೆ ವಯೋಮಿತಿ ಎರಡು ಹುದ್ದೆಗಳಿಗೂ ಕೂಡ 30 ವರ್ಷ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಕರ್ನಾಟಕ ಬ್ಯಾಂಕ್ದು ವೆಬ್ಸೈಟ್ ಇದೆ. ಕರ್ನಾಟಕ ಬ್ಯಾಂಕ್ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಸಿಗುತ್ತಂತೆ. ಬಟ್ ಆನ್ಲೈನ್ ಅಲ್ಲ, ಅದು ಕರ್ನಾಟಕ ಬ್ಯಾಂಕ್ ವೆಬ್ಸೈಟಲ್ಲಿ ಅದರದ್ದು ಅರ್ಜಿನ ಬಿಟ್ಟಿರ್ತಾರೆ. ಆ ಅರ್ಜಿನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆ ಅರ್ಜಿನ ಪ್ರಿಂಟೌಟ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಏನೇನು ಡೀಟೇಲ್ ಕೇಳಿದ್ದಾರೆ ಅದೆಲ್ಲ ಫಿಲಪ್ ಮಾಡಬೇಕು. ಅದೆಲ್ಲ ಫಿಲಪ್ ಮಾಡಿ ಅದ್ರ ಜೊತೆಗೆ ಅವರು ಏನೇನು ಲಗತ್ತಿಸ್ಬೇಕು ಅಂತಂದರೆ ಇನ್ಕಮ್ಮು, ಕ್ಯಾಸ್ಟು, ಮತ್ತು ನಿಮ್ಮದು ಮಾಸ್ ಕಾರ್ಡ್ಗಳು, ನೀವು LLB ಮಾಡಿದರೆ LLB ಮಾಸ್ ಕಾರ್ಡು, CA ಮಾಡಿದರೆ CA ಮಾಸ್ ಕಾರ್ಡು, ಅವೆಲ್ಲ ಇರ್ತಾವಲ್ಲ ಮಾಸ್ ಕಾರ್ಡ್ಗಳು, ನಿಮ್ಮದು ಕ್ಯಾಸ್ಟು, ಇನ್ಕಮ್ಮು ಮತ್ತು ಆಧಾರ್ ಕಾರ್ಡು ಇವೆಲ್ಲವನ್ನೂ ಕೂಡ ನೀವು ಅಲ್ಲಿ ಲಗತ್ತಿಸಿ ಕರ್ನಾಟಕ ಬ್ಯಾಂಕ್ ಇದಕ್ಕೆ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗುತ್ತೆ. ಇಂಥ ಬ್ರ್ಯಾಂಚ್ಗೆ ಅಂತೇನಿಲ್ಲ, ಹೆಡ್ ಆಫೀಸು ಎಲ್ಲಿದೆ ಆ ಹೆಡ್ ಆಫೀಸ್ಗೆ, ಕರ್ನಾಟಕ ಬ್ರಾಂಚ್ ಹೆಡ್ ಆಫೀಸ್ಗೆ ನೀವು ಅದನ್ನು ಕಳಿಸಿದ್ರೆ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದು ಲಾಸ್ಟ್ ಡೇಟ್ ಎಷ್ಟಪ್ಪ ಅಂದರೆ 31/1/2024 ಅಂದರೆ ಇದೇ ಜನವರಿ 31ನೇ ತಾರೀಕು 1ನೇ ತಿಂಗಳು 2024ನೇ ತಾರೀಕು ಈ ಅಪ್ಲಿಕೇಶನ್ನು ಎಂಡ್ ಆಗುತ್ತೆ.
ಅಷ್ಟರೊಳಗಡೆ ನೋಡಿ ಯಾರು LLB ಮಾಡಿದ್ದೀರಾ ಮತ್ತು BCom ಮಾಡಿ BCom ಮಾಡಿ ಜೊತೆಗೆ CA ಮಾಡಿದ್ದೀರಾ, ಇವ್ರಿಗೆ ಆಪರ್ಚುನಿಟಿ ಇದೆ. ಅರ್ಜಿ ಹಾಕ್ಬೋದು. ನೋಡಿ ಈ ಥರ ಇದೆ, ಆನ್ಲೈನ್ ಇಲ್ಲ, ಆಫ್ಲೈನಲ್ಲಿ ಅರ್ಜಿ ಬಿಟ್ಟಿದ್ದಾರೆ. ನೀವು ಹಾಕಿ ಈ ಹುದ್ದೆನ ತಗೊಳ್ಳಿ ಅಂತ ಇದೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಬಂದೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.